ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಹಾಗೂ ಕಲಘಟಗಿ ಕ್ಷೇತ್ರದ ಶಾಸಕ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಬೆಂಗಳೂರಿನ ಅರಮನೆಯ ಆವರಣದಲ್ಲಿ ನೂರಾರು ವಿಶೇಷ ಚೇತನರ ನಡುವೆ ತಮ್ಮ ಹುಟ್ಟುಹಬ್ಬವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಚರಿಸಿಕೊಂಡಿದ್ದಾರೆ. ಕಾರ್ಮಿಕ ಇಲಾಖೆ ಮತ್ತು ರಾಜ್ಯದ ವಿವಿಧ ಕೈಗಾರಿಕೆಗಳು ಮತ್ತು ಸಂಸ್ಥೆಗಳ ಆಶ್ರಯದಲ್ಲಿ ವಿಶೇಷ ಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನ ವೀಲ್ ಚೇರ್ ಅನ್ನು ನೀಡಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಆಶೀರ್ವಾದದಿಂದ 50 ವರ್ಷಕ್ಕೆ ಕಾಲಿಟ್ಟಿದ್ದು ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಸಂತೋಷ್ ಲಾಡ್ ಸಹಾಯಕ್ಕೆ ನೂರಾರು ವಿಶೇಷ ಚೇತನರು ಧನ್ಯವಾದವನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ವಿಶೇಷ ಚೇತನರು, ರಾಜ್ಯದ ಹಲವು ಭಾಗಗಳಿಂದ ಬಂದಿದ್ದ ಸಚಿವ ಸಂತೋಷ್ ಲಾಡ್ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಸಾವಿರಾರು ಮಂದಿ ಭಾಗವಹಿಸಿದರು. ಆಯೋಜಿಸಿರುವಂತಹ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳನ್ನ ವಿತರಿಸಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರ ಅಮೃತ ಹಸ್ತದೊಂದಿಗೆ ವಿತರಿಸಬೇಕಾಗಿ ನಾವು ಸವಿನಯ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇದೀಗ 92 ಕಂಪನಿಗಳು ಬಂದು ಇವತ್ತು 2025ರಲ್ಲಿ ಇದಕ್ಕೊಂದು ಕಾಯ್ದೆನ ಕೂಡ ಇವತ್ತು ಜಾರಿ ತಂದು ಕಾರ್ಮಿಕರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು, ಇವತ್ತು ನೀವೆಲ್ಲ ಜಗತ್ತಲ್ಲಿ 130 ಕೋಟಿ ಅಂಗವಿಕಲರು ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ವಿಶೇಷ ಚೇತನ ಕೂಡ ಇದ್ದಾರೆ. ಒಟ್ಟು ಭಾರತದಲ್ಲಿ 2.6 crores ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲಿ 13.2 ಲಕ್ಷ ಅಂಗವಿಕಲರಿದ್ದಾರೆ ಅನ್ನೋದು ಇದೆ. ಸೊ ಇವತ್ತು ಇವರೆಲ್ಲರೂ ಕೂಡ ವಿಚಾರವಾಗಿ ಇವರು ಮತ್ತು ಮಹಿಳಾ ಕಲ್ಯಾಣ ಅವರಿಬ್ಬರು ಸೇರಿ ಚೆನ್ನಾಗಿ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಆಮೇಲೆ ಲೇಬರ್ ವೆಲ್ಫೇರ್ ಬೋರ್ಡ್ ವತಿಯಿಂದ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಇವತ್ತು ಸಂತೋಷ್ ಅವರು, ಗಿಗ್ ವರ್ಕರ್ಸು, ಬೇರೆ ಬೇರೆಯವರೆಲ್ಲ ಕೂಡ ಹೊಸ ಕಾನೂನನ್ನು ತಂದು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸುಮಾರು CSR ಸಹಭಾಗವತದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಕಂಪನಿಗಳು ಇವರ 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಅಂಗವಿಕಲರು ಯಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆವಾರು ಆ ಇಂಡಸ್ಟ್ರಿಗಳು ಅಲ್ಲಿ ತಕ್ಕಂಗೆ ಅವರು ನಮಗೇನು ಕೊಟ್ಟಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಂತೆ ಇವತ್ತು ಸುಮಾರು 1600 ಈ ಥರ ತ್ರಿಚಕ್ರ ವಾಹನಗಳನ್ನ ವಿತರಿಸಣೆ ಮಾಡ್ತಾ ಇದ್ದೀವಿ. ನಾನು ರಂಗಭೂಮಿ ಕಲಾವಿದೆ ಆಗಿದ್ದೆ. ಸಡನ್ನಾಗಿ ಒಂದು ಸ್ಮಾಲ್ ಒಂದು ಹೆಲ್ತ್ ಇಶ್ಯೂಸ್ ಆಯಿತು. ಅದು ಏನೋ ಒಂದು ಡಾಕ್ಟ್ರ್ ಮಿಸ್ಟೇಕ್ ಆಗಿ ನನಗೆ ಕಾಲು ಸ್ವಲ್ಪ ಇದಾಯಿತು. ಹಾಗಾಗಿ ನಾನು ಏನಪ್ಪ ಮಾಡೋದು ಅಂತ ಒದ್ದಾಡ್ತಾ ಇದ್ದೆ. ಯಾವ ರಾಜಕಾರಣಿಗಳು ಮನೆ ಹತ್ರ ಹೋದರೂ ಯಾರೂ ಸ್ಪಂದಿಸಲೇ ಇಲ್ಲ. ಆಗ ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ತಾರೆ, ನೀವು ಸಂತೋಷ್ ಲಾಡ್ ಅವ್ರನ್ನ ನೋಡಿ ಹೋಗಿ ಅಂತ. ಆಗ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ಖುದ್ದಾಗ ಅವ್ರನ್ನ ನಾನು ನೋಡಲಿಲ್ಲ. ಮನೆ ಹತ್ರ ಹೋದಾಗಲೇ ಅವ್ರನ್ನ ನೋಡಿದ್ದು. ಅಲ್ಲಿ ಹೋದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನಾನು, ಅವ್ರ ಮುಖ ಪರಿಚಯನೂ ನಾನಿಲ್ಲ. ಅಲ್ಲಿ ಹೋದಾಗ ದೂರದಿಂದ ಎದ್ಬಿಟ್ಟು ಬಂದು ನನ್ನನ್ನು ಮಾತಾಡಿಸಿ ನನ್ನ ಟ್ರೀಟ್ಮೆಂಟ್ಗೆ ಕಾಲು ಮತ್ತು ನನ್ನ ಕೈದು ಟ್ರೀಟ್ಮೆಂಟ್ಗೋಸ್ಕರನೇ ಅವ್ರ ಮನೆ ಬಾಗಿಲಿಗೆ ಕಳಿಸಿ ಇವತ್ತಿನವರೆಗೂ ಈಗಲೂ ಮುಂದಕ್ಕೂ ಟ್ರೀಟ್ಮೆಂಟ್ ಕೊಡಿಸ್ತಾ